ಶಿವಾಜಿನಗರ ಮೆಟ್ರೋ ನಿಲ್ದಾಣದ ಹೆಸರನ್ನ ಬದಲಾವಣೆ ಮಾಡುವಂತ ಕದನ ಮುಂದುವರಿತಾನೇ ಇದೆ. ಈ ಮೆಟ್ರೋ ಸ್ಟೇಷನ್ಗೆ ಸೆಂಟ್ ಮೇರಿ ಅನ್ನುವಂತ ಹೆಸರನ್ನ ಇಡುವುದಕ್ಕೆ ಸಿಎಂ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂತ ವಿಚಾರ. ರಾಜ್ಯ ಸರ್ಕಾರದ ಈ ತೀರ್ಮಾನಕ್ಕೆ ಈಗ ಹಿಂದೂ ಸಂಘಟನೆಗಳು ಕಿಡಿಕಾರ್ತಾ ಇದೆ. ಹೆಸರನ್ನ ಬದಲಾವಣೆ ಮಾಡಬೇಡಿ ಅಂತ ಬಿಎಂಆರ್ಸಿಎಲ್ಗೆ ಮನವಿಯನ್ನ ಕೂಡ ಮಾಡಿದ್ದಾರೆ. ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಒಂದು ಮನವಿ ಪತ್ರವನ್ನ ನೀಡಲಾಗಿದೆ. ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಮನವಿಯನ್ನ ಮಾಡಲಾಗಿರುವುದು. ಬಿಎಂಆರ್ಸಿಎಲ್ಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಹೆಸರು ಬದಲಾವಣೆ ಮಾಡಬೇಡಿ ಅಂತ ಬಿಎಂಆರ್ಸಿಎಲ್ಗೆ ಮನವಿಯನ್ನ ಮಾಡಿದ್ದಾರೆ. ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಒಂದು ಪತ್ರವನ್ನ ಈಗ ಬರೆಯಲಾಗಿದೆ. ಈ ನಿರ್ಧಾರ ಸರಿ ಇಲ್ಲ ಅನ್ನುವಂಥದ್ದು ಅವರು ಹೇಳ್ತಾ ಇರೋದು. ಜೊತೆಗೆ ಸೆಂಟ್ ಮೇರಿ ಅನ್ನುವಂತಹ ಹೆಸರನ್ನ ಇಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಈ ಹೆಸರು ಬದಲಾವಣೆಯ ಕದನ ಈಗ ಶಿವಾಜಿನಗರ ಹೆಸರು ಬದಲಾವಣೆಯ ವಿಚಾರದವರೆಗೂ ಕೂಡ ಬಂದಿದೆ. ಆ ಹೆಸರನ್ನ ಬದಲಾವಣೆ ಮಾಡೋದು ಬೇಡ ಅನ್ನುವಂಥದ್ದು ನಾಯಕರ ಆಗ್ರಹ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿ ಪತ್ರವನ್ನ ಕೂಡ ಈಗ ಸಲ್ಲಿಕೆ ಮಾಡಿದ್ದಾರೆ. ಹಾಗೆ ಇರಲಿ ಸರ್. ನಮ್ಮ ಬೇಡಿಕೆಯನ್ನ ನೀವು ಸರ್ಕಾರಕ್ಕೆ ಮನದಟ್ಟು ಮಾಡಿ. ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಹಿಂದೂ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮತ್ತು ಶಿವಾಜಿನಗರದ ರಹವಾಸಿಗಳ ವತಿಯಿಂದ ಇವತ್ತು ಮೆಟ್ರೋ ಅಧಿಕಾರಿಗಳಿಗೆ ನಾವೊಂದು ಮನವಿಯನ್ನ ಕೊಟ್ಟಿದ್ದೀವಿ. ಶಿವಾಜಿನಗರದ ಮೆಟ್ರೋಗೆ ಸೆಂಟ್ ಮೇರೀಸ್ ಹೆಸರಿಡಬೇಕು ಅಂತನ್ನುವಂತಹದ್ದು ಒಂದು ಪ್ರಪೋಸಲ್ ಬಂದಿದೆ. ನಾನು ಹೇಳೋದು, ಬ್ರಿಟಿಷರು ಹೋಗಿ 78 ವರ್ಷ ಆಯಿತು. ಇನ್ನೂ ಬ್ರಿಟಿಷರ ಹೆಸರುಗಳು, ಈ ಕ್ರಿಶ್ಚಿಯನ್ ಹೆಸರುಗಳು ಅನಾವಶ್ಯಕವಾಗಿ ಯಾರನ್ನೋ ಪ್ಲೀಸ್ ಮಾಡೋ ಸಲುವಾಗಿ, ಅಪೀಸ್ಮೆಂಟ್ ಮಾಡೋ ಸಲುವಾಗಿ ಇಲ್ಲಿ ಹೆಸರಿಡುವಂತ ಅವಶ್ಯಕತೆ ಇಲ್ಲ. ಶಿವಾಜಿನಗರ್ ಅದು ಹೆಸರೇ ಹೇಳುತ್ತೆ. ಶಿವಾಜಿನಗರ ಅಂತಂದ್ರೆ ಐತಿಹಾಸಿಕವಾದಂತಹ ಸ್ಥಳ ಅದು. ಇಲ್ಲಿ 10 ವರ್ಷ ಛತ್ರಪತಿ ಶಿವಾಜಿರ ಬಾಲ್ಯ ಕಳೆದಿದ್ದಾರೆ. ಶಿವಾಜಿಯ ತಂದೆ ಶಹಾಜಿ ಮಹಾರಾಜರ ಆಡಳಿತ ಇತ್ತು. ಸೊ ಎಲ್ಲ ಇವತ್ತು ಜಾತಿ ಮತ ಎಲ್ಲರೂ ಕೂಡ ವಾಸ ಮಾಡ್ತಾ ಇರುವಂತಹ ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜ್ ನಿಲ್ದಾಣ ನಾಮಕರಣ ಮಾಡುವ ಬಗ್ಗೆ ವಿನಂತಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಬರೆದಿದ್ದಾರೆ, ಇತಿಹಾಸ ಆಫ್ ಶಿವಾಜಿ ಮಹಾರಾಜ್ ಇದನ್ನು ಬರೆದಿದ್ದಾರೆ. ಈ ತರ ಮನವಿ ಇವಾಗ ಈ ಸಂಘಟನೆಗಳು ಮನವಿ ಕೊಟ್ಟಿದ್ದಾರೆ. ಇದನ್ನ ನಾವು ನಮ್ಮ ನಿಯಮಾನುಸಾರ ಮುಂದೆ ನಾವು ನಾವು ಸರ್ಕಾರಗಳ ಗಮನಕ್ಕೆ ತರಬೇಕು. ಅದು ತರ್ತೀವಿ. ಸರ್ಕಾರಗಳ ಅವರ ನಿರ್ಧಾರ ಏನಿದೆ ಅದರ ಪ್ರಕಾರ ನಾವು ಮುಂದುವರಿತೀವಿ. ಅಲ್ಲ ಯಾವುದೇ ಆದ್ರೂ ನಾವು ಯಾವುದೇ ಹೆಸರು ಬದಲಾವಣೆ ಆದ್ರೂ ಕೂಡ ನಾವು ಸರ್ಕಾರಕ್ಕೆ ಗಮನಕ್ಕೆ ತರಬೇಕಾಗುತ್ತೆ. ಶಿವಾಜಿನಗರ ಮೆಟ್ರೋ ನಿಲ್ದಾಣದ ಹೆಸರನ್ನ ಬದಲಾವಣೆ ಮಾಡುವಂತ ಕದನ ಮುಂದುವರಿತಾನೇ ಇದೆ. ಈ ಮೆಟ್ರೋ ಸ್ಟೇಷನ್ಗೆ ಸೆಂಟ್ ಮೇರಿ ಅನ್ನುವಂತ ಹೆಸರನ್ನ ಇಡುವುದಕ್ಕೆ ಸಿಎಂ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂತ ವಿಚಾರ. ರಾಜ್ಯ ಸರ್ಕಾರದ ಈ ತೀರ್ಮಾನಕ್ಕೆ ಈಗ ಹಿಂದೂ ಸಂಘಟನೆಗಳು ಕಿಡಿಕಾರ್ತಾ ಇದೆ. ಹೆಸರನ್ನ ಬದಲಾವಣೆ ಮಾಡಬೇಡಿ ಅಂತ ಬಿಎಂಆರ್ಸಿಎಲ್ಗೆ ಮನವಿಯನ್ನ ಕೂಡ ಮಾಡಿದ್ದಾರೆ. ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಒಂದು ಮನವಿ ಪತ್ರವನ್ನ ನೀಡಲಾಗಿದೆ. ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಮನವಿಯನ್ನ ಮಾಡಲಾಗಿರುವುದು. ಬಿಎಂಆರ್ಸಿಎಲ್ಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಹೆಸರು ಬದಲಾವಣೆ ಮಾಡಬೇಡಿ ಅಂತ ಬಿಎಂಆರ್ಸಿಎಲ್ಗೆ ಮನವಿಯನ್ನ ಮಾಡಿದ್ದಾರೆ. ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಒಂದು ಪತ್ರವನ್ನ ಈಗ ಬರೆಯಲಾಗಿದೆ. ಈ ನಿರ್ಧಾರ ಸರಿ ಇಲ್ಲ ಅನ್ನುವಂಥದ್ದು ಅವರು ಹೇಳ್ತಾ ಇರೋದು. ಜೊತೆಗೆ ಸೆಂಟ್ ಮೇರಿ ಅನ್ನುವಂತಹ ಹೆಸರನ್ನ ಇಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಈ ಹೆಸರು ಬದಲಾವಣೆಯ ಕದನ ಈಗ ಶಿವಾಜಿನಗರ ಹೆಸರು ಬದಲಾವಣೆಯ ವಿಚಾರದವರೆಗೂ ಕೂಡ ಬಂದಿದೆ. ಆ ಹೆಸರನ್ನ ಬದಲಾವಣೆ ಮಾಡೋದು ಬೇಡ ಅನ್ನುವಂಥದ್ದು ನಾಯಕರ ಆಗ್ರಹ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿ ಪತ್ರವನ್ನ ಕೂಡ ಈಗ ಸಲ್ಲಿಕೆ ಮಾಡಿದ್ದಾರೆ. ಹಾಗೆ ಇರಲಿ ಸರ್.
ಆಗ್ಬೋದು. ನಮ್ಮ ಬೇಡಿಕೆಯನ್ನ ನೀವು ಸರ್ಕಾರಕ್ಕೆ ಮನದಟ್ಟು ಮಾಡಿ. ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಹಿಂದೂ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮತ್ತು ಶಿವಾಜಿನಗರದ ರಹವಾಸಿಗಳ ವತಿಯಿಂದ ಇವತ್ತು ಮೆಟ್ರೋ ಅಧಿಕಾರಿಗಳಿಗೆ ನಾವೊಂದು ಮನವಿಯನ್ನ ಕೊಟ್ಟಿದ್ದೀವಿ. ಶಿವಾಜಿನಗರದ ಮೆಟ್ರೋಗೆ ಸೇಂಟ್ ಮೇರೀಸ್ ಹೆಸರಿಡಬೇಕು ಅಂತನ್ನುವಂತಹದ್ದು ಒಂದು ಪ್ರಪೋಸಲ್ ಬಂದಿದೆ. ನಾನು ಹೇಳೋದು, ಬ್ರಿಟಿಷರು ಹೋಗಿ 78 ವರ್ಷ ಆಯಿತು. ಇನ್ನೂ ಬ್ರಿಟಿಷರ ಹೆಸರುಗಳು, ಈ ಕ್ರಿಶ್ಚಿಯನ್ ಹೆಸರುಗಳು ಅನಾವಶ್ಯಕವಾಗಿ ಯಾರನ್ನೋ ಪ್ಲೀಸ್ ಮಾಡೋ ಸಲುವಾಗಿ, ಅಪೀಸ್ಮೆಂಟ್ ಮಾಡೋ ಸಲುವಾಗಿ ಇಲ್ಲಿ ಹೆಸರಿಡುವಂತ ಅವಶ್ಯಕತೆ ಇಲ್ಲ. ಶಿವಾಜಿನಗರ್ ಅದು ಹೆಸರೇ ಹೇಳುತ್ತೆ. ಶಿವಾಜಿನಗರ ಅಂತಂದ್ರೆ ಐತಿಹಾಸಿಕವಾದಂತಹ ಸ್ಥಳ ಅದು. ಇಲ್ಲಿ 10 ವರ್ಷ ಛತ್ರಪತಿ ಶಿವಾಜಿರ ಬಾಲ್ಯ ಕಳೆದಿದ್ದಾರೆ. ಶಿವಾಜಿಯ ತಂದೆ ಶಹಾಜಿ ಮಹಾರಾಜರ ಆಡಳಿತ ಇತ್ತು. ಸೊ ಎಲ್ಲ ಇವತ್ತು ಜಾತಿ ಮತ ಎಲ್ಲರೂ ಕೂಡ ವಾಸ ಮಾಡ್ತಾ ಇರುವಂತಹ ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜ್ ನಿಲ್ದಾಣ ನಾಮಕರಣ ಮಾಡುವ ಬಗ್ಗೆ ವಿನಂತಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಬರೆದಿದ್ದಾರೆ, ಇತಿಹಾಸ ಆಫ್ ಶಿವಾಜಿ ಮಹಾರಾಜ್ದು ಇದನ್ನು ಬರೆದಿದ್ದಾರೆ. ಈ ತರ ಮನವಿ ಇವಾಗ ಈ ಸಂಘಟನೆಗಳು ಮನವಿ ಕೊಟ್ಟಿದ್ದಾರೆ. ಇದನ್ನ ನಾವು ನಮ್ಮ ನಿಯಮಾನುಸಾರ ಮುಂದೆ ನಾವು ನಾವು ಸರ್ಕಾರಗಳ ಗಮನಕ್ಕೆ ತರಬೇಕು. ಅದು ತರ್ತೀವಿ. ಸರ್ಕಾರಗಳ ಅವರ ನಿರ್ಧಾರ ಏನಿದೆ ಅದರ ಪ್ರಕಾರ ನಾವು ಮುಂದುವರಿತೀವಿ. ಅಲ್ಲ ಯಾವುದೇ ಆದ್ರೂ ನಾವು ಯಾವುದೇ ಹೆಸರು ಬದಲಾವಣೆ ಆದ್ರೂ ಕೂಡ ನಾವು ಸರ್ಕಾರಕ್ಕೆ ಗಮನಕ್ಕೆ ತರಬೇಕಾಗುತ್ತೆ. ಶಿವಾಜಿನಗರ ಮೆಟ್ರೋ ನಿಲ್ದಾಣದ ಹೆಸರನ್ನ ಬದಲಾವಣೆ ಮಾಡುವಂತ ಕದನ ಮುಂದುವರಿತಾನೇ ಇದೆ. ಈ ಮೆಟ್ರೋ ಸ್ಟೇಷನ್ಗೆ ಸೆಂಟ್ ಮೇರಿ ಅನ್ನುವಂತ ಹೆಸರನ್ನ ಇಡುವುದಕ್ಕೆ ಸಿಎಂ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂತ ವಿಚಾರ. ರಾಜ್ಯ ಸರ್ಕಾರದ ಈ ತೀರ್ಮಾನಕ್ಕೆ ಈಗ ಹಿಂದೂ ಸಂಘಟನೆಗಳು ಕಿಡಿಕಾರ್ತಾ ಇದೆ. ಹೆಸರನ್ನ ಬದಲಾವಣೆ ಮಾಡಬೇಡಿ ಅಂತ ಬಿಎಂಆರ್ಸಿಎಲ್ಗೆ ಮನವಿಯನ್ನ ಕೂಡ ಮಾಡಿದ್ದಾರೆ. ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಒಂದು ಮನವಿ ಪತ್ರವನ್ನ ನೀಡಲಾಗಿದೆ. ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಮನವಿಯನ್ನ ಮಾಡಲಾಗಿರುವುದು. ಬಿಎಂಆರ್ಸಿಎಲ್ಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಹೆಸರು ಬದಲಾವಣೆ ಮಾಡಬೇಡಿ ಅಂತ ಬಿಎಂಆರ್ಸಿಎಲ್ಗೆ ಮನವಿಯನ್ನ ಮಾಡಿದ್ದಾರೆ. ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಒಂದು ಪತ್ರವನ್ನ ಈಗ ಬರೆಯಲಾಗಿದೆ. ಈ ನಿರ್ಧಾರ ಸರಿ ಇಲ್ಲ ಅನ್ನುವಂಥದ್ದು ಅವರು ಹೇಳ್ತಾ ಇರೋದ್ರ ಜೊತೆಗೆ ಸೆಂಟ್ ಮೇರಿ ಅನ್ನುವಂತಹ ಹೆಸರನ್ನ ಇಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಈ ಹೆಸರು ಬದಲಾವಣೆಯ ಕದನ ಈಗ ಶಿವಾಜಿನಗರ ಹೆಸರು ಬದಲಾವಣೆಯ ವಿಚಾರದವರೆಗೂ ಕೂಡ ಬಂದಿದೆ. ಆ ಹೆಸರನ್ನ ಬದಲಾವಣೆ ಮಾಡೋದು ಬೇಡ ಅನ್ನುವಂಥದ್ದು ನಾಯಕರ ಆಗ್ರಹ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿ ಪತ್ರವನ್ನ ಕೂಡ ಈಗ ಸಲ್ಲಿಕೆ ಮಾಡಿದ್ದಾರೆ. ಹಾಗೆ ಇರಲಿ ಸರ್. ಆಗ್ಬೋದು. ನಮ್ಮ ಬೇಡಿಕೆಯನ್ನ ನೀವು ಸರ್ಕಾರಕ್ಕೆ ಮನದಟ್ಟು ಮಾಡಿ. ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಹಿಂದೂ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮತ್ತು ಶಿವಾಜಿನಗರದ ರಹವಾಸಿಗಳ ವತಿಯಿಂದ ಇವತ್ತು ಮೆಟ್ರೋ ಅಧಿಕಾರಿಗಳಿಗೆ ನಾವೊಂದು ಮನವಿಯನ್ನ ಕೊಟ್ಟಿದ್ದೀವಿ. ಶಿವಾಜಿನಗರದ ಮೆಟ್ರೋಗೆ ಸೇಂಟ್ ಮೇರೀಸ್ ಹೆಸರಿಡಬೇಕು ಅಂತನ್ನುವಂತಹದ್ದು ಒಂದು ಪ್ರಪೋಸಲ್ ಬಂದಿದೆ. ನಾನು ಹೇಳೋದು, ಬ್ರಿಟಿಷರು ಹೋಗಿ 78 ವರ್ಷ ಆಯಿತು. ಇನ್ನೂ ಬ್ರಿಟಿಷರ ಹೆಸರುಗಳು, ಈ ಕ್ರಿಶ್ಚಿಯನ್ ಹೆಸರುಗಳು ಅನಾವಶ್ಯಕವಾಗಿ ಯಾರನ್ನೋ ಪ್ಲೀಸ್ ಮಾಡೋ ಸಲುವಾಗಿ, ಅಪೀಸ್ಮೆಂಟ್ ಮಾಡೋ ಸಲುವಾಗಿ ಇಲ್ಲಿ ಹೆಸರಿಡುವಂತ ಅವಶ್ಯಕತೆ ಇಲ್ಲ. ಶಿವಾಜಿನಗರ್ ಅದು ಹೆಸರೇ ಹೇಳುತ್ತೆ. ಶಿವಾಜಿನಗರ ಅಂತಂದ್ರೆ ಐತಿಹಾಸಿಕವಾದಂತಹ ಸ್ಥಳ ಅದು. ಇಲ್ಲಿ 10 ವರ್ಷ ಛತ್ರಪತಿ ಶಿವಾಜಿರ ಬಾಲ್ಯ ಕಳೆದಿದ್ದಾರೆ. ಶಿವಾಜಿಯ ತಂದೆ ಶಹಾಜಿ ಮಹಾರಾಜರ ಆಡಳಿತ ಇತ್ತು. ಸೊ ಎಲ್ಲ ಇವತ್ತು ಜಾತಿ ಮತ ಎಲ್ಲರೂ ಕೂಡ ವಾಸ ಮಾಡ್ತಾ ಇರುವಂತಹ ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜ್ ನಿಲ್ದಾಣ ನಾಮಕರಣ ಮಾಡುವ ಬಗ್ಗೆ ವಿನಂತಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಬರೆದಿದ್ದಾರೆ, ಇತಿಹಾಸ ಆಫ್
ಶಿವಾಜಿ ಮಹಾರಾಜ್ದು ಇದನ್ನು ಬರೆದಿದ್ದಾರೆ. ಈ ತರ ಮನವಿ ಇವಾಗ ಈ ಸಂಘಟನೆಗಳು ಮನವಿ ಕೊಟ್ಟಿದ್ದಾರೆ. ಇದನ್ನ ನಾವು ನಮ್ಮ ನಿಯಮಾನುಸಾರ ಮುಂದೆ ನಾವು ನಾವು ಸರ್ಕಾರಗಳ ಗಮನಕ್ಕೆ ತರಬೇಕು. ಅದು ತರ್ತೀವಿ. ಸರ್ಕಾರಗಳ ಅವರ ನಿರ್ಧಾರ ಏನಿದೆ ಅದರ ಪ್ರಕಾರ ನಾವು ಮುಂದುವರಿತೀವಿ. ಅಲ್ಲಲ್ಲ ಯಾವುದೇ ಆದ್ರೂ ನಾವು ಯಾವುದೇ ಹೆಸರು ಬದಲಾವಣೆ ಆದ್ರೂ ಕೂಡ ನಾವು ಸರ್ಕಾರಕ್ಕೆ ಗಮನಕ್ಕೆ ತರಬೇಕು.